Hello everyone, I hope everybody is safe and fine and healthy. Um, Welcome to your final year BCom, and I'm going to be handling income tax as you all know by now. So ಇವತ್ತು ನಾವೇನು ಮಾತಾಡೋಣ ಅಂದರೆ I just want to give you a brief introduction of how income tax started in India, when did it start, what are the basic things that you'll have to know about income tax. ನಿಮಗೆಲ್ಲ ಒಂದು ಕ್ವೆಶನ್ ಇದೆ, ನೀವು ಯಾವತ್ತಾದ್ರು ಟ್ಯಾಕ್ಸಸ್ ಪೇ ಮಾಡಿದ್ದೀರಾ? ನಾನು ಈ ಕ್ವೆಶನ್ ಕೇಳಿದ ತಕ್ಷಣ ಆಬ್ವಿಯಸ್ಲಿ ಆಲ್ ಆಫ್ ಯುವರ್ ಆನ್ಸರ್ ವುಡ್ ಬಿ ಮೇಡಮ್ ಇನ್ಕಮೇ ಇಲ್ಲ, ಟ್ಯಾಕ್ಸಲ್ಲಿಂದ ಕಟ್ಟಿರ್ತೀವಿ ಅಂತ. ದ್ಯಾಟ್ ಈಸ್ ಸೋ ನಾಟ್ ಟ್ರೂ. ಯು ವುಡ್ ಹ್ಯಾವ್ ಪೇಡ್ ಟ್ಯಾಕ್ಸ್ ಇನ್ ಒನ್ ಫಾರ್ಮ್ ಆರ್ ದ ಅದರ್. ಇಫ್ ಯು ಗೋ ಟು ಎನಿ ರೆಸ್ಟೋರೆಂಟ್, if you go to buy anything, you would have paid something called as CGST or SGST. Basically you would have paid GST over there. ಸೊ ಅದು ಒಂದು ರೀತಿಯಾದಂಥ ಟ್ಯಾಕ್ಸೇ. ಅದೇ ರೀತಿ ಗಾಡಿ ತೊಗೊಂಡಾಗ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀರಾ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರ್ತೀರಾ, ಬೇರೆ ಬೇರೆ ರೀತಿಯಾದಂಥ ಟ್ಯಾಕ್ಸಸ್ನ ಕಟ್ಟಿರ್ತೀರಾ. ಸೊ ಟ್ಯಾಕ್ಸ್ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ಸ್. ನಮ್ಗೆ ಇನ್ಕಮ್ ಇಲ್ಲ ಅಂದ್ರೂ ಯು ವುಡ್ ಹ್ಯಾವ್ ಪೇಡ್ ಟ್ಯಾಕ್ಸ್ ಇನ್ ಒನ್ ಫಾರ್ಮ್ ಆರ್ ದ ಅದರ್. ಅದರಿಂದನೇ ನಿಮ್ಗೆ ಈ ಸಬ್ಜೆಕ್ಟ್ ಕೂಡ ಇನ್ಕ್ಲೂಡ್ ಮಾಡಿರೋದು. ಆಲ್ ಆಫ್ ಯು ಆರ್ ಗೋಣ ಬಿ ಪ್ರೊಫೆಷ್ನಲ್ಸ್. ಪ್ರೊಫೆಷನ್ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ, ಅಥವಾ ಕೆಲಸ ಮಾಡ್ತೀರಾ, ಅಥವಾ ಮನೇಲಿರ್ತೀರಾ, ವಾಟ್ ಎವರ್ ಕೆಪಾಸಿಟಿ ಯು ಗೋನ್ ಟು ಬಿ ಇನ್ ಯುವರ್ ಫ್ಯೂಚರ್, you will be paying income tax, and you need to have a brief idea about how income tax works in India. ಸೊ ಇನ್ಕಮ್ ಟ್ಯಾಕ್ಸ್ ಹೇಗೆ ವರ್ಕ್ ಆಗುತ್ತೆ, ಅದರಲ್ಲೆಲ್ಲ ಏನೇನೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಇರಬೇಕು. ಸೊ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿದ್ರಂತೆ, ಇನ್ ದಿಸ್ ವರ್ಲ್ಡ್ ನಥಿಂಗ್ ಕ್ಯಾನ್ ಬಿ ಸೆಡ್ ಟು ಬಿ ಸರ್ಟನ್ ಎಕ್ಸೆಪ್ಟ್ ಡೆತ್ ಆ್ಯಂಡ್ ಟ್ಯಾಕ್ಸಸ್ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಪ್ರಪಂಚದಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮನುಷ್ಯನಿಗೆ ಸಾವು ಮತ್ತು ಟ್ಯಾಕ್ಸ್ ಕಟ್ಟೋದಂತೂ ಎರಡಂತೂ ಆಗೇ ಆಗುತ್ತೆ ಅಂತ. ಸೊ ಟ್ಯಾಕ್ಸಸ್ ಆರ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್. ಸೊ ದಸ್ ನಥಿಂಗ್ ಟು ಬಿ ಸ್ಕೇರ್ಡ್ ಅಬೌಟ್ ಆರ್ ವರಿಡ್ ಅಬೌಟ್. ಅದು ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ. ಸೊ ಟ್ಯಾಕ್ಸ್ ಅಂದರೆ ಏನು, ಎಲ್ಲಿಂದ ಶುರುವಾಯಿತು ಈ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಅಂದರೆ, ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಬಂದು ಇಟ್ ಈಸ್ ದೇರ್ ಫ್ರಮ್ ಟೈಮ್ ಇಮ್ಮೆಮೋರಿಯಲ್. ಎಲ್ಲಿಂದ ಜನ ಟ್ರೇಡಿಂಗ್ ಅಂತ ಶುರು ಮಾಡಿದ್ರು, ಎಲ್ಲಿಂದ ಜನ ಸಮೂಹವಾಗಿ ಬದುಕೋದಕ್ಕೆ ಶುರು ಮಾಡಿದ್ರು ಆ್ಯಸ್ ಅ ಸೊಸೈಟಿ, ಆಗ್ಲಿಂದ ಕೂಡ ಟ್ಯಾಕ್ಸಸ್ ಆರ್ ಎಕ್ಸಿಸ್ಟೆಂಟ್ ಇನ್ ಒನ್ ಫಾರ್ಮ್ ಅದ ಅದ. ಒಂದಲ್ಲ ಒಂದು ರೀತಿಯಲ್ಲಿ ಟ್ಯಾಕ್ಸ್ ಎಕ್ಸಿಸ್ಟ್ ಆಗ್ತಾನೇ ಇದೆ. ಟ್ಯಾಕ್ಸ್ ಬಂದು ಇಟ್ಸ್ ಅ ಮ್ಯಾಂಡೇಟ್ರಿ ಲಯಬಿಲಿಟಿ ಫಾರ್ ಎವ್ರಿ ಸಿಟಿಸನ್ ಆಫ್ ದ ಕಂಟ್ರಿ. ಮ್ಯಾಂಡೇಟ್ರಿ ಲಯಬಿಲಿಟಿ ಅಂದರೆ ಕಟ್ಟಲೇಬೇಕಾದಂಥ ಲಯಬಿಲಿಟಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ಯಾಕ್ಸಸ್ ಇನ್ ಇಂಡಿಯಾ. ಇಂಡಿಯಾಲಿ ಎರಡು ರೀತಿಯಾದಂಥ ಟ್ಯಾಕ್ಸಸ್ ಇದೆ. ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತೀವಿ. ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಟ್ಯಾಕ್ಸಸ್ ಆನ್ ವಿಚ್ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಇಸ್ ಆನ್ ದ ಸೇಮ್ ಪರ್ಸನ್, ಇಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಟ್ಯಾಕ್ಸ್. ಅಂದರೆ ಎಲ್ಲೆಲ್ಲಿ ಇನ್ಸಿಡೆನ್ಸ್ ಮತ್ತು ಇಂಪ್ಯಾಕ್ಟ್ ಎರಡು ಒಂದೇ ವ್ಯಕ್ತಿ ಮೇಲೆ ಆಗುತ್ತೋ ಅಂಥವನ್ನು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಹಾಗಾದರೆ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಅಂದರೆ ಏನು? ಇನ್ಸಿಡೆನ್ಸ್ ಅಂದರೆ ಯಾರು ಕಟ್ತಾರೆ, ಇಂಪ್ಯಾಕ್ಟ್ ಅಂದರೆ ಅದರ ಭಾರ ಯಾರ ಮೇಲೆ ಬೀಳುತ್ತೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ಈಗ GST ಅನ್ನೋ ಟ್ಯಾಕ್ಸ್ ಏನಿದೆ ಅದನ್ನು ಆ್ಯಕ್ಚುಲಿ ಕಟ್ಟೋದು ನಮ್ಮ ಮ್ಯಾನುಫ್ಯಾಕ್ಚರರ್ಸ್ GSTನ ಕಟ್ತಾರೆ. ಬಟ್ ಆಮೇಲೆ ಏನು ಮಾಡ್ತಾರೆ ಅವರು, ಆ GSTನ ಕಸ್ಟಮರ್ಸಿಂದ ವಸೂಲಿ ಮಾಡ್ಕೋತಾರೆ. ಅವರು ಯಾವಾಗ ಸೇಲ್ ಮಾಡ್ತಾರೆ, ಸೇಲ್ ಮಾಡಿದಾಗ ಆ GSTನ ಕಸ್ಟಮರ್ಸಿಂದ ಕಲೆಕ್ಟ್ ಮಾಡ್ಕೋತಾರೆ ಇಂಡಿವಿಜುವಲ್ ಆಗಿ. ಸೊ ಕಟ್ಟೋದು ಮ್ಯಾನುಫ್ಯಾಕ್ಚರರ್ಸ್, ಬಟ್ ಅದನ್ನು ವಸೂಲು ಮಾಡ್ಕೊಳ್ಳೋದು ಅಥವಾ ಕಲೆಕ್ಟ್ ಮಾಡ್ಕೊಳ್ಳೋದು ಅಲ್ಟಿಮೇಟಾಗಿ ಕಸ್ಟಮರ್ಸಿಂದ. ಸೊ ಅಲ್ಲಿ ಇನ್ಸಿಡೆನ್ಸ್ ಬಂದು ಮ್ಯಾನುಫ್ಯಾಕ್ಚರರ್ಸ್ ಮೇಲಿರುತ್ತೆ, ಇಂಪ್ಯಾಕ್ಟ್ ಬಂದು ಕಸ್ಟಮರ್ಸ್ ಮೇಲಿರುತ್ತೆ. ಸೊ ಇನ್ಸಿಡೆನ್ಸ್ ಅನ್ನೋದು ಯಾರು ಕಟ್ತಾರೆ ಅಂತ, ಇಂಪ್ಯಾಕ್ಟ್ ಅನ್ನೋದು ಯಾರ ಮೇಲೆ ಅದರ ಪರಿಣಾಮ ಬೀಳುತ್ತೆ ಅಂತ. ಸೊ ಇನ್ಸಿಡೆನ್ಸ್ ಮತ್ತು ಇಂಪ್ಯಾಕ್ಟ್ ಎರಡೂ ಒಬ್ಬರ ಮೇಲೆ ಆದರೆ ಅದನ್ನು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾರೆ? ಇನ್ಕಮ್ ಯಾರಿಗೆ ಬರುತ್ತೋ ಅವರೇ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು. ಅವ್ರು ಅದನ್ನು ಯಾರಿಗಾದ್ರು ಪಾಸ್ ಆನ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಇನ್ಸಿಡೆನ್ಸ್ ಮತ್ತು ಇಂಪ್ಯಾಕ್ಟ್ ಎರಡು ಒಬ್ಬರ ಮೇಲೆ ಆಗೋದನ್ನು ನಾವು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಅದೇ ರೀತಿ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಬೇರೆಯವರ ಮೇಲೆ ಆದರೆ
ಅದನ್ನು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ದ ಸೇಮ್ ಪರ್ಸನ್. ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಡಿಫ್ರೆಂಟ್ ಪೀಪಲ್. ಸೇಲ್ಸ್ ಟ್ಯಾಕ್ಸ್ ಹೇಳಿದ್ನಲ್ಲ, GST ಹೇಳಿದ್ನಲ್ಲ, ಆ ರೀತಿಯಾಗಿ. ಓಕೆ, ಐ ಹೋಪ್ ದ್ಯಾಟ್ ಇಸ್ ಕ್ಲಿಯರ್. ಸೊ ಟ್ಯಾಕ್ಸೇಷನ್ ಇಂಡಿಯಾ ನಾನು ಆಗಲೇ ಹೇಳಿದೆ, ಇಟ್ಸ್ ರೂಟೆಡ್ ಫ್ರಮ್ ದ ಪೀರಿಯಡ್ ಆಫ್ ಮನುಸ್ಮೃತಿ ಆ್ಯಂಡ್ ಅರ್ಥಶಾಸ್ತ್ರ. ಸೊ ಅರ್ಥಶಾಸ್ತ್ರ ಯಾವಾಗಿಂದ ಶುರುವಾಗುತ್ತೆ? ಮನುಸ್ಮೃತಿ ಬಹುಶಃ ಮನುಷ್ಯನ ಮೊದಲನೇ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಸೊ ಮನುಸ್ಮೃತಿ ಪೀರಿಯಡಿಂದ, ಅರ್ಥಶಾಸ್ತ್ರದ ಪೀರಿಯಡಿಂದ ಕೂಡ ನಾವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೂಡ ಇದರ ಉಲ್ಲೇಖನ ನೋಡ್ತೀವಿ. ಏನಕ್ಕೋಸ್ಕರ ಅಲ್ಲಿ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡ್ತಿದ್ರು ಅಂದರೆ, ಅಲ್ಲಿ ಬಹುಶಃ ನೀವೇ ಕೇಳಿರ್ತೀರ ಅಥವಾ ಮೂವೀಸಲ್ಲಿ, ಸ್ಟೋರೀಸಲ್ಲಿ ಕೇಳಿರ್ತೀರ, ಕರೋ ವಸೂಲಾತಿ, ತೆರಿಗೆ ವಸೂಲಾತಿ ಅಂತ ಕೇಳಿರ್ತೀರ. ಅಲ್ಲಿ ಮಾಡ್ತಾ ಇದ್ದಿದ್ದು ಬೇಸಿಕ್ಲಿ ಫಾರ್ ಮಿಲ್ಟ್ರಿ ಪರ್ಪಸ್. ಅಲ್ಲಿ ಪ್ರಜೆಯ ಪ್ರತಿಯೊಂದು ಆದಾಯದ ಮೇಲೆ ಒಂದಷ್ಟು ಭಾಗವನ್ನು ರಾಜನಿಗೆ ಸಲ್ಲಿಸಬೇಕಾಗತ್ತೆ. ಆದ್ದರಿಂದ ಅವ್ರ ರಾಜ ಪ್ರಜೆಗಳ ಮೂಲಭೂತ ಸೌಕರ್ಯಕ್ಕೆ, ನಂತರ ಮಿಲ್ಟ್ರಿ ಪರ್ಪಸಸ್ಗೋಸ್ಕರ ಯೂಸ್ ಮಾಡ್ತಾಯಿದ್ರು. ಈಗಲೂ ಸಹ ಪರ್ಪಸ್ ಏನು ಚೇಂಜ್ ಆಗಿಲ್ಲ, ರಾಜ ಹೋಗಿ ಸರ್ಕಾರ ಬಂದಿದೆ, ಬಟ್ ದ ಪರ್ಪಸ್ ಆಫ್ ಟ್ಯಾಕ್ಸ್ ಹಸ್ ರಿಮೇನ್ ದ ಸೇಮ್. ಈವನ್ ನೌ ದ ಗೌರ್ಮೆಂಟ್ ಯೂಸಸ್ ದ ಟ್ಯಾಕ್ಸ್ ಫಾರ್ ಬೇಸಿಕ್ಲಿ ಪ್ರೊವೈಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಟು ದ ಜನರಲ್ ಪಬ್ಲಿಕ್ ಆಸ್ ವೆಲ್ ಆಸ್ ಫಾರ್ ಮಿಲ್ಟ್ರಿ ಪರ್ಪಸ್. ಬೇಸಿಕ್ಲಿ ಕೊಡೋದು ಮಿಲ್ಟ್ರಿ ಪರ್ಪಸ್ಗೋಸ್ಕರನೇ. Present Indian tax system is based on ancient tax system, which was based on the theory of maximum social welfare. ಇಲ್ಲೂ ಕೂಡ ಆದಷ್ಟು ಸೋಷಲ್ ವೆಲ್ಫೇರ್ನ ಮೇಂಟೈನ್ ಮಾಡೋ ರೀತಿಯೇ, ಅದರ ಬೇಸಿಸ್ ಮೇಲೇ ನಾವು ಟ್ಯಾಕ್ಸಸ್ನ ಪೇ ಮಾಡ್ತಾ ಇರೋದು. ಓಕೆ, ಇಂಡಿಯಾಲಿ ಯಾವಾಗ ಫಸ್ಟ್ ಟ್ಯಾಕ್ಸ್ ಇಂಟ್ರಡ್ಯೂಸ್ ಆಯಿತು ಅಂದರೆ, ಇಂಡಿಯಾಲಿ ಫಸ್ಟ್ ಟೈಮ್ ಟ್ಯಾಕ್ಸ್ ಇಂಟ್ರಡ್ಯೂಸ್ ಮಾಡಿದವರು ಸರ್ ಜೇಮ್ಸ್ ವಿಲ್ಸನ್ ಅಂತ, ಬ್ರಿಟಿಷ್ ಆಫೀಸರ್. That happened during 1860. So ಸಿಪಾಯಿ ಮ್ಯೂಟನಿ ಅಥವಾ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಏನಾಯಿತು 1857ಅಲ್ಲಿ, ಅಲ್ಲಿ ಆದಂಥ ನಷ್ಟನ ಬರ್ಸ್ಕೊಳ್ಳೋದಕ್ಕೋಸ್ಕರ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಟ್ಯಾಕ್ಸಸ್ನ ಲೆವಿ ಮಾಡಿದ್ದು ಸರ್ ಜೇಮ್ಸ್ ವಿಲ್ಸನ್. ಅದಾದ ನಂತರ ಬೆಳೀತಾ ಹೋಯಿತು ಈ ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್. 1918 ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ವಾಸ್ ಪಾಸ್ಡ್. And again it was replaced by one more act in 1922. ಈ 1922 ಆ್ಯಕ್ಟ್ ಎಲ್ಲಿವರೆಗೂ ಫೋರ್ಸಲ್ಲಿತ್ತು ಅಂದರೆ 1961 ವರ್ಗೂ ಫೋರ್ಸಲ್ಲಿತ್ತು, 1961-62ವರ್ಗೂ. ಫೈನಲಿ ಈಗ ಇರುವಂಥ ನಮಗೆ ಅಪ್ಲಿಕಬಲ್ ಆಗುವಂಥ ಟ್ಯಾಕ್ಸ್ ಆ್ಯಕ್ಟ್ ಬಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961. ಜ್ಞಾಪಕ ಇಟ್ಕೊಳ್ಳಿ, ನಮಗೆ ಅಪ್ಲಿಕಬಲ್ ಆಗುವಂಥ ಟ್ಯಾಕ್ಸ್ ಆ್ಯಕ್ಟ್ ಬಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961. ಇದು 1st April ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961 ಒಂದೇ ಒಂದು ನಿಮಿಷ ಕ್ಲಾಸ್. ಓಕೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961 ಈಗ ನಾವು ಯೂಸ್ ಮಾಡ್ತಾ ಇರೋದು, ಎನ್ಫೋರ್ಸಲ್ಲಿರೋದು. ಇದು ಒಂದು ಫೋರ್ಸಿಗೆ ಬಂದಿದ್ದು 1st April 1962 ಇಂದ. ಓಕೆ, 1st April 1962 ಇಂದ ನಮಗೆ ಈ ಆ್ಯಕ್ಟು ಫೋರ್ಸಲ್ಲಿದೆ. ಅಂದರೆ ಈ ಆ್ಯಕ್ಟು ಶುರುವಾಗಿದೆ 1st April 1962 ಇಂದ. ಆ್ಯಂಡ್ ಇಟ್ ಅಪ್ಲೈಸ್ ಟು ಹೋಲ್ ಆಫ್ ಇಂಡಿಯಾ ಆ್ಯಂಡ್ ಸಿಕ್ಕಿಂ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಇದು ಆ್ಯಕ್ಚುಲಿ ಫಸ್ಟ್ ಇರಲಿಲ್ಲ, ಇಟ್ಸ್ ಯೂಸ್ ಟು ಅಪ್ಲೈ ಟು ದ ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಬಟ್ ಈಗ ನಮ್ಮ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆದ ನಂತರ ಜಮ್ಮು ಕಾಶ್ಮೀರ್ನ ಆರ್ಟಿಕಲ್ 13 ಯಾವಾಗ ತೆಗೆದ್ರು ಆವಾಗಲಿಂದ ಇಟ್ ಅಪ್ಲೈಸ್ ಟು ದ ಹೋಲ್ ಆಫ್ ಇಂಡಿಯಾ. ಸೊ ಈಗ ನಮಗೆ ಇಡೀ ಇಂಡಿಯಾಲಿರೋದು ಒಂದೇ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ವಿಚ್ ಕೇಮ್ ಇನ್ ಟು ಫೋರ್ಸ್ ಫ್ರಮ್ 1st April 1962. ಸೊ ಜಸ್ಟ್ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆ ಯಾವ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಪ್ಲಿಕಬಲ್ ಆಗುತ್ತೆ ಅಂದರೆ ಇಟ್ ವಿಲ್ ಬಿ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961 which came into force from 1st April 1962. ಇದಾದ ನಂತರ there are number of amendments which have been made during every budget. ಪ್ರತಿಯೊಂದು ಬಜೆಟ್ ಇಲ್ದಿರ ಕೂಡ ಹಲವಾರು ಅಮೆಂಡ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ, ಹಲವಾರು ಚೇಂಜಸ್ ಆಗ್ತಾನೇ ಇದೆ. ಆ್ಯಂಡ್ there has been a number of changes which are happening to the income tax act. ಸೊ ರೂಲ್ಸು ಪ್ರತಿ ವರ್ಷ ಫೈನಾನ್ಸ್ ಬಿಲ್ ಏನು ಪಾಸ್ ಆಗುತ್ತೆ ಅಂದರೆ ಬಜೆಟ್ ಅಂತ ಏನು ಪ್ರೆಸೆಂಟ್ ಮಾಡ್ತಾರಲ್ಲ, ಸೊ ಫೈನಾನ್ಸ್ ಬಿಲ್ಲಲ್ಲಿ ಏನು ಪಾಸ್ ಆಗುತ್ತೆ ಆ ವರ್ಷದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್
ಆ ಫೈನಾನ್ಸ್ ಬಿಲ್ಲಲ್ಲಿ ಬರುತ್ತೆ. ಅಂದರೆ ಬಜೆಟಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರನೇ ಬಜೆಟ್ ಬಗ್ಗೆ ಅಷ್ಟೊಂದು ಕನ್ಸರ್ನಿಂದ ಪ್ರತಿಯೊಬ್ಬರು ಫಾಲೋ ಮಾಡೋದು. ಸೊ ಆ ಬಜೆಟಲ್ಲಿ ನಮ್ಮ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ನ ಅವರು ಹೇಳ್ತಾ ಹೋಗ್ತಾರೆ. ಈ ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ರೂಲ್ಸು ಏನೇನು ಅಪ್ಲೈ ಆಗುತ್ತೆ ಅಂತ. ಓಕೆ, ಒಂದು ವಿಷಯ ನಾವು ಇಟ್ಕೊಳ್ಳಿ, ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು ಫೈನಾನ್ಷಿಯಲ್ ಇಯರ್ಗೆ. ಅಂದರೆ ಪ್ರತಿ ವರ್ಷ ನಿಮಗೆ 1st ಏಪ್ರಿಲಿಂದ ಮುಂದಿನ ವರ್ಷದ 31st ಮಾರ್ಚ್ವರೆಗೂ ಏನು ಪೀರಿಯಡ್ ಬರುತ್ತೆ ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತೀವಿ. ಈ ಇನ್ಕಮ್ ಟ್ಯಾಕ್ಸ್ಗೆ ಅಪ್ಲೈ ಆಗೋವಂಥ, ಈ ಪರ್ಟಿಕ್ಯುಲರ್ ಇಯರ್ಗೆ ಅಪ್ಲೈ ಆಗೋವಂಥ ಎಲ್ಲ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ನ ಹಿಂದಿನ ಫೆಬ್ರವರಿ ಅಲ್ಲಿ ಪಾಸ್ ಆಗೋವಂಥ ಬಜೆಟ್ ಏನಿರುತ್ತೆ ಆ ಬಜೆಟಲ್ಲಿ ಲಿಸ್ಟ್ ಔಟ್ ಮಾಡಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ 2020-21 ಇದಕ್ಕೆ ಅಪ್ಲೈ ಆಗುವಂಥ ಎಲ್ಲ ರೂಲ್ಸ್ ಅಂದರೆ 1st ಮಾರ್ಚ್ 2020ಇಂದ 1st ಏಪ್ರಿಲ್ 2020ಇಂದ 31st ಮಾರ್ಚ್ 2021ವರೆಗೂ ಏನು ರೂಲ್ಸ್ ಅಪ್ಲೈ ಆಗುತ್ತೆ ಇದು ಬಂದು ಬಜೆಟ್ ಆಫ್ 2020ಯಲ್ಲಿ ಡಿಸೈಡ್ ಆಗುತ್ತೆ. ಓಕೆ, ಸೊ ಐ ಹೋಪ್ ದ್ಯಾಟ್ ಇಸ್ ಕ್ಲಿಯರ್. ಸೊ ನಮ್ಮ ಇಯರ್ ಬಂದು ಫೈನಾನ್ಷಿಯಲ್ ಇಯರ್ ಆಗುತ್ತೆ. 1st ಏಪ್ರಿಲಿಂದ ನೆಕ್ಸ್ಟ್ ಇಯರ್ 31st ಮಾರ್ಚ್ವರೆಗೂ ಬರುತ್ತೆ. ಆ ವರ್ಷದಲ್ಲಿ ನೀವು ಏನೇನು ಇನ್ಕಮ್ ಅರ್ನ್ ಮಾಡ್ತೀರಾ ಅದರ ಮೇಲೆ ನೀವು ಟ್ಯಾಕ್ಸಸ್ನ ಅದರ ನೆಕ್ಸ್ಟ್ ಇಯರು ಪೇ ಮಾಡಬೇಕಾಗಿ ಬರುತ್ತೆ. ಓಕೆ, ಸೊ ಐ ಟೆಲ್ ಯು ದಟ್ ಇನ್ ಡೆಪ್ತ್. ಇನ್ನೊಂದು ಸ್ವಲ್ಪ ಡೆಪ್ತಲ್ಲಿ ನಾನು ನಿಮಗೆ ಆ ನಂತರ ಹೇಳ್ತೀನಿ. ರೈಟ್ ನಾವು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಟ್ ಇದಕ್ಕೆ ಅಪ್ಲೈ ಆಗೋ ರೂಲ್ಸ್ ಎಲ್ಲ ಅದರ ಹಿಂದಿನ ಬಜೆಟಲ್ಲಿ ಡಿಸೈಡ್ ಆಗುತ್ತೆ. ಸೊ ವೈ ಶುಡ್ ಐ ಪೇ ಟ್ಯಾಕ್ಸ್? ಬಹುಶಃ ಹಲವಾರು ಆರ್ಗ್ಯುಮೆಂಟ್ಗಳು ಬರುತ್ತೆ ಯಾಕೆ ನಾವು ಟ್ಯಾಕ್ಸ್ನ ಪೇ ಮಾಡಬೇಕು ಅಂತ. ನಮ್ಮ ಮನೆ ನಾವು ನೋಡ್ಕೋತೀವಿ, ನಮ್ಮ ಊಟ ನಾವು ಅರ್ನ್ ಮಾಡ್ತೀವಿ, ನಮ್ಮ ಟ್ರಾವೆಲಿಂಗ್ ನಾವು ಪೇ ಮಾಡ್ತೀವಿ, ಎಲ್ಲದಕ್ಕೂ ನಾವೇ ಪೇ ಮಾಡ್ತೀವಿ. ದೆನ್ ವೈ ಶುಡ್ ವಿ ಪೇ ಟ್ಯಾಕ್ಸ್? ಈವನ್ ವೆನ್ ವಿ ಆರ್ ಪಾಸಿಂಗ್ ಥ್ರೂ ದ ರೋಡ್ ವಿ ಪೇ ಟೋಲ್ ಟ್ಯಾಕ್ಸ್. USA UK ಆದರೆ ಪೀಪಲ್ಗೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ. ಇಂಡಿಯಾದಲ್ಲಿ ಆ ರೀತಿ ಯಾವುದೇ ಫೆಸಿಲಿಟಿ ಇರೋದಿಲ್ಲ. ಆದರೂ ನಾವು ಯಾಕೆ ಟ್ಯಾಕ್ಸ್ನ ಕಟ್ಟಬೇಕು? ಆಬ್ವಿಯಸ್ ಕ್ವೆಶ್ಚನ್ ಯಾರಿಗಾದರೂ ಬರುತ್ತೆ. ಅದರಲ್ಲೂ ಇಂಡಿಯಾ ಇಸ್ ಸೆಟ್ ಟು ಬಿ ಕಂಟ್ರಿ ವಿತ್ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ರೇಟ್ಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಅತ್ಯಂತ ಜಾಸ್ತಿ ಟ್ಯಾಕ್ಸ್ ಕಟ್ಟೋರಲ್ಲಿ ಇಂಡಿಯನ್ ಸಿಟಿಸನ್ಸ್ ಕೂಡ ಒಬ್ಬರು. ಸೊ ಹಾಗಾಗಿ ಈ ಕ್ವೆಶ್ಚನ್ ಆಬ್ವಿಯಸ್ ಆಗಿ ಬರುತ್ತೆ. ಸೊ ವೈ ಗೌರ್ಮೆಂಟ್ ನೀಡ್ಸ್ ಟ್ಯಾಕ್ಸ್? ನಾನು ಆಗಲೇ ಹೇಳಿದೆ, ಬೇಸಿಕ್ ಐಡಿಯಾ ಬಂದು ಸೋಷಿಯಲ್ ವೆಲ್ಫೇರೇ. ಸೊ ಹೆಲ್ತ್ ಕೇರ್, ಗೌರ್ಮೆಂಟ್ ಹಾಸ್ಪಿಟಲ್ ಮೂಲಕ ಹೆಲ್ತ್ ಕೇರ್ ಕೊಡೋದಕ್ಕೆ, ಮುನ್ಸಿಪಲ್ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಮೂಲಕ ಎಜುಕೇಷನ್ ಕೊಡೋದಕ್ಕೆ. ಯು ಮಸ್ಟ್ ನೋಟಿಸ್ ನಿಮ್ಮ ಫೀಸ್ಗಳು ಕಂಪೇರ್ ಟು ಪ್ರೈವೇಟ್ ಕಾಲೇಜಸ್ ಇಸ್ ಮಚ್ ಲೋವರ್. ಅದರಲ್ಲೂ ಹುಡುಗಿರಿಗಂತೂ ಪುರಾಣ ಎಕ್ಸಾಮ್ಷನ್ ಕೊಡ್ತಾರೆ. ಸೊ ನಿಮ್ಮ ಕಾಸ್ಟ್ ಯಾರು ಬೇರ್ ಮಾಡ್ತಾರೆ? ಎಂಟೈರ್ ಕಾಸ್ಟ್ ಆಫ್ ಯುವರ್ ಎಜುಕೇಷನ್ ಇಸ್ ಬೋನ್ ಬೈ ದ ಗೌರ್ಮೆಂಟ್. ಆ್ಯಂಡ್ ಅವ್ರಿಗೆ ಎಲ್ಲಿಂದ ಬರುತ್ತೆ ಈ ದುಡ್ಡು ಅಂದರೆ ಇನ್ಕಮ್ ಟ್ಯಾಕ್ಸ್ ಮೂಲಕ. ಸೊ ಗೌರ್ಮೆಂಟ್ ಆಲ್ಸೋ ಪ್ರೊವೈಡ್ಸ್ ಕುಕಿಂಗ್ ಗ್ಯಾಸ್ ಎಟ್ ಕನ್ಸೆಷನಲ್ ರೇಟ್ ಅವ್ರಿಗೆ ಗಿವ್ ಸಬ್ಸಿಡಿ. ಕನ್ಸೆಷನಲ್ ರೇಟಲ್ಲಿ ಕೊಡ್ತಾರೆ. ನಿಮಗೆ ಗೊತ್ತು, ನಮಗೆ ಬರುವ LPG ಬಂದು ಸಬ್ಸಿಡೈಸ್ಡ್ LPG. ಅಂದರೆ ಆ್ಯಕ್ಚುಯಲ್ ಕಾಸ್ಟಿಗೆ ನಮಗೆ ಸಪ್ಲೈ ಮಾಡಲ್ಲ, ನಮಗೆ ಸಬ್ಸಿಡೈಸ್ಡ್ ಮಾಡಿನೇ ನಮಗೆ LPGನ ಸಪ್ಲೈ ಮಾಡೋದು. ಸೊ ಆ ಸಬ್ಸಿಡಿ ಕೂಡ ಇಲ್ಲಿಂದನೇ ಬರುತ್ತೆ. ಆ್ಯಂಡ್ ಯು ಶುಡ್ ಆಲ್ಸೋ ನೋ, ಈಗ ಉಜ್ವಲ ಸ್ಕೀಮಲ್ಲಿ ಫ್ರೀಯಾಗಿ ಕೂಡ ಗ್ಯಾಸ್ನ ಕೊಡ್ತಾ ಇದ್ದರು ಇಲ್ಲಿವರೆಗೂ, ಇನ್ನು ಮುಂದೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ದಿನ ಫ್ರೀಯಾಗಿ ಕೊಟ್ಟಿರೋಂಥ ಉಜ್ವಲ ಸ್ಕೀಮ್ ಕೂಡ ಅದು ಕೂಡ ಇಲ್ಲಿಂದನೇ ಬರೋದು. ಸೊ ಈ ರೀತಿಯಾಗಿ ಹಲವಾರು ಸ್ಕೀಮ್ಸ್ನ ಮಾಡ್ಕೋತಾರೆ. ಬಟ್ ಮೇಜರ್ ಎಕ್ಸ್ಪೆಂಡಿಚರ್ ಆಫ್ ಗೌರ್ಮೆಂಟ್ ಹ್ಯಾಸ್ ಟು ಬಿ ನ್ಯಾಷನಲ್ ಡಿಫೆನ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ನ್ಯಾಷನಲ್ ಡಿಫೆನ್ಸ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಇದಕ್ಕೋಸ್ಕರನೇ ಪೇ ಮಾಡೋದು. ಓಕೆ, ಆ್ಯಂಡ್ ವೆಲ್ಫೇರ್ ಸ್ಕೀಮ್ಸ್, ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ಗೋಸ್ಕರ. ಆಮೇಲೆ ದ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಅವರೆಲ್ಲರಿಗೂ ಕೂಡ ಅವರು ಸಂಬಳನ ಕೊಡಬೇಕಾಗುತ್ತೆ. ದಟ್ ಹ್ಯಾಸ್ ಟು ಬಿ ಬೋನ್ ಬೈ ದ ಗೌರ್ಮೆಂಟ್. ಆ್ಯಂಡ್ ಜಡ್ಜಸ್ಗೆ, ಮ್ಯಾಜಿಸ್ಟ್ರೇಟ್ಸ್ಗೆ, ಜುಡಿಷಿಯಲ್ ಸ್ಟಾಫ್ಗೆ ಕೂಡ ಕೊಡಬೇಕು. ಸೊ ಇದರಿಂದ ಈ ಎಲ್ಲನೂ ನಮಗೆ ನಮ್ಮ ವೆಲ್ಫೇರ್ಗೋಸ್ಕರ ಬೇಕಾಗಿರೋದ್ರಿಂದ ಟ್ಯಾಕ್ಸಸ್ ನಾವು ಕಟ್ಟಬೇಕಾಗತ್ತೆ. ಸೊ ಬೀಯಿಂಗ್ ರೆಸ್ಪಾನ್ಸಿಬಲ್ ಸಿಟಿಸನ್ ವಿ ಶುಡ್ ಬಿ ಪೇಯಿಂಗ್ ಟ್ಯಾಕ್ಸಸ್. ಓಕೆ, ಇಲ್ಲಿಗೆ ನಿಲ್ಲಿಸೋಣ ಇವತ್ತು. ಐ ಆಮ್ ಗೋನ್ ಟು ಟೆಲ್ ಯು ದ ರಿಮೈನಿಂಗ್ ಆಫ್ ದ ಲೆಸನ್ ಅ ಲಿಟಲ್ ಲೇಟರ್. ಓಕೆ, ನಾಳಿನ ಕ್ಲಾಸಲ್ಲಿ ಮಿಕ್ಕಿದ್ದನ್ನು ಡಿಸ್ಕಸ್ ಮಾಡೋಣ.